ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು ಇರೋದು ಬರೇ ಹೆದರ್ಸಕ್ಕೆ ಬೆದರ್ಸಕ್ಕೆ IT ED ಯೂಸ್ ಮಾಡಿಬಿಟ್ಟು ಸರ್ಕಾರಗಳನ್ನ ಬೀಳ್ಸಕ್ಕೆ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡಕ್ ತಯಾರಿಲ್ಲ. ನೋಡಿ, ಹಲವಾರು ಬಿಲ್ಗಳು ಮಾನ್ಯ ರಾಜ್ಯಪಾಲರು ಇಟ್ಕೊಂಡಿದ್ದಾರೆ, ಇನ್ನ ಕೆಲವರು ವಾಪಸ್ ಕಳಿಸಿದ್ದಾರೆ. ಅಂಥದ್ದು ಏನಾದರೂ ಅವರಿಗೆ ಕ್ಲಾರಿಫಿಕೇಶನ್ ಬೇಕಿದ್ರೆ ಸರ್ಕಾರ ಕೊಡುತ್ತೆ. ಆದ್ರೆ ರಾಜಕೀಯ ದುರುದ್ದೇಶದಿಂದ ನೀವು ವಾಪಸ್ ಮಾಡೋದು, ಕ್ಲಾರಿಫಿಕೇಶನ್ ಕೊಡೋದು, ಇಟ್ಕೊಡೋದು, ರಾಷ್ಟ್ರಪತಿ ಕಳಿಸೋದು ಸರಿಯಲ್ಲ. ಯಾಕಂದ್ರೆ ಯಾವುದು ಇಲ್ರಿ, ಒಳ ಮೀಸಲಾತಿ ಮಾಡ್ಬೋದು ಅಂತ ಮೋದಿ ಅವರು ಹೇಳಿದ್ರೆ ಮಾಸ್ಟರ್ ಸ್ಟ್ರೋಕಾ? ಸುಪ್ರೀಂ ಕೋರ್ಟ್ ಅವ್ರ ಆದೇಶ ತಾನೇ ಪಾಲನೆ ಮಾಡಿರೋದು ನಾವು. ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿರೋದು, ಒಳ ಮೀಸಲಾತಿ ಏನಿದೆ ಸಬ್ಜೆಕ್ಟು ಅದು ಕೇಂದ್ರದಲ್ಲ, ರಾಜ್ಯ ಅವರೇ ಮಾಡ್ಕೋಬಹುದು. ಅದರ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಹಿಂದೆ ಏನು ಮಾಡ್ಬೋದಾಗಿತ್ತು ನಾವು, ಆದರೆ ಏನೋ ಅದು ಸೆಂಟ್ರಲ್ ಸಬ್ಜೆಕ್ಟ್ ಇದೆ ಅಂತ ಮಾಡೋಕ್ಕಾಗಿರಲಿಲ್ಲ. ಮತ್ತು ಈ ಎಲ್ಲ BJP ನಾಯಕರು ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಭಾಳ ಚೆನ್ನಾಗಿದೆ, ದೊಡ್ಡದಾಗಿ ಹಿಂಗೆ ಆಗಬೇಕಾಗಿತ್ತು ಅಂತ ಹೇಳಿದ್ರು, ಯಾರು ವಿರೋಧ ಮಾಡಿಲ್ಲ. ಯಾಕೆ ಇದು ಬಿಲ್ಲು ಬಂದಾಗ, ಚರ್ಚೆಗೆ ಬಂದಾಗ ಯಾಕೆ ಯಾರು ವಿರೋಧ ಮಾಡಿಲ್ಲ? ಇಂಟರ್ನಲ್ ರಿಸರ್ವೇಶನ್ ಆಗಬಾರ್ದು ಅಂತ. ಮತ್ತು ಇವ್ರು ಯಾಕೆ ಮಾಧುಸ್ವಾಮಿ ಸಮಿತಿ ಕೂಡಿಸಿದ್ರು ಹೇಳ್ಬೇಕಲ್ಲ. ಮಾಡ್ಲೇಬೇಕು, ಈಗಾಗಲೇ ದಾಟಿದೆ ಸರ್. 10% ಕೊಟ್ಟಾಗ ತಕ್ಷಣ ದಾಟಿತ್ತಲ್ಲ ಅಲ್ಲಿ EWS. ಅವಾಗ ಯಾರು ಏನಂದಿಲ್ಲ BJP ಅವರು. ಇವ್ರು ನೋಡಿ, ಇವ್ರು ಮೀಸಲಾತಿಯನ್ನ ಮುಗಿಸ್ಬೇಕಂತಾನೆ ತಾನೇ ಇವ್ರು ಇರೋದು. ರಾಮಾ ಜೋಯ್ಸ್ ಅವ್ರು ಯಾರ್ರೀ? ರಾಮಾ ಜೋಯ್ಸ್ ಅವರು ರಾಜ್ಯಸಭಾ ಮೆಂಬರ್ ಇದ್ರು BJP-ಯಿಂದ. ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿಲ್ವಾ? ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸು, ಪಂಚಾಯತ್ನಲ್ಲೆಲ್ಲ ಮೀಸಲಾತಿ ಇರಬಾರ್ದು ಅಂತ. ಅವಾಗೆಲ್ಲ ಹೋಗಿತ್ತು ಇವ್ರದ್ದು ಪ್ರೀತಿ SC ST ಮೇಲೆ? ಸುಮ್ಮನೆ ಇವ್ರು ಮಾತಾಡ್ತಾರೆ. ಇವರು ಈ ನಿಮ್ಮ RSS ಅವರು ಮೀಸಲಾತಿ ಪರವಾಗಿದ್ದಾರಾ? ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ನಲ್ಲಿ ಮೀಸಲಾತಿ ಕೊಡ್ತಾ ಇದ್ದಾರಾ? ಸಂಪೂರ್ಣವಾಗಿ ನಿರ್ಣಾಮ ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ನಲ್ಲಿ ಈ ವೆಮುಲಾ ಆ್ಯಕ್ಟ್ ತೊಗೊಂಡು ಬರಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ರಲ್ಲ, ಮಾಡ್ತೀನಂತ. ಏನೋ ಒಂದು ಏನಾಯಿತು? ಎಲ್ಲನೂ ನಾವೇ ಮಾಡಬೇಕು. ಸಾಮಾಜಿಕ ಜವಾಬ್ದಾರಿ ನಮ್ಮದು, ಆರ್ಥಿಕ ಜವಾಬ್ದಾರಿ ನಮ್ಮದು. ಮೋದಿ ಅವರು ಬರೀ ಮನ್ ಕಿ ಬಾತ್ ಹೇಳಕ್ಕಿದಾರ? ಗವರ್ನೆನ್ಸ್ ಡಸ್ ನಾಟ್ ಕಮ್ ಟು ಹಿಮ್. ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಈಕ್ವಾಲಿಟಿ, ಎನ್ಫೋರ್ಸಿಂಗ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇನ್ ದ ಸೊಸೈಟಿ ಅವ್ರಿಗೆ ಬರಲ್ವಾ ಮೋದಿ ಅವರಿಗೆ? ಎಲ್ಲ ನಾವೇ ಮಾಡ್ಬೇಕಾ? ಬಾಂಗ್ಲಾದೇಶಿಯವ್ರು ಇಲ್ಲಿ ಹೆಂಗ್ ಬಂದ್ರಿ? ಬಾಂಗ್ಲಾದೇಶಿಯಿಂದ ತಮಿಳ್ನಾಡು, ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಬಾರ್ಡರ್ ತರ ಇದೆಯಾ? ಇಂಟರ್ನ್ಯಾಷನಲ್ ಬಾರ್ಡರ್ ತಾನೇ. ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನ ಕಾಯೋ ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ, ಸಿದ್ದರಾಮಯ್ಯ ಸಾಹೇಬ್ರದ? ಅಮಿತ್ ಶಾ ಅವ್ರು ಏನ್ ಮಾಡ್ತಾರೆ? ಅಮಿತ್ ಶಾ ಅವ್ರಿಗೆ ಇಂಟ್ರೆಸ್ಟ್ ಇರೋದು ರಾಜ್ಯ ಸರ್ಕಾರ ಬೀಳ್ಸೋದಿಕ್ಕಷ್ಟೇ. ವಾಟ್ ಈಸ್ ಮಿಸ್ಟರ್ ಅಮಿತ್ ಶಾ ಡೂಯಿಂಗ್? ಈಗ ಒಬ್ಬ ಬಾಂಗ್ಲಾದೇಶಿ ಇರ್ಬೋದು, ಒಬ್ಬ ಪಾಕಿಸ್ತಾನಿಂದ ಏನು ಭಯೋತ್ಪಾದಕ ಬರ್ಬೇಕಿದ್ರೆ ಎಲ್ಲ BJP ರೂಲ್ಡ್ ಸ್ಟೇಟ್ಸ್ ಇಂದಾನೇ ಬರ್ಬೇಕಲ್ಲ. ಆ ಕಡೆ ನಿಮ್ಮ ಅಸ್ಸಾಂ ಬಾರ್ಡರ್ ಇಂದ ಬರಬೇಕು. ಅಲ್ಲಿ ಯಾರು ಗಡಿ ಕಾಯ್ಬೇಕಪ್ಪ? ಅಲ್ಲೂ ನಾವೇ ಗಡಿ ಕಾಯ್ಬೇಕಾ? ಹೆಂಗ್ ಬರ್ತಾ ಇದೆ ಹೇಳಿ? ಈಗ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರಲ್ಲ, ಇಲ್ಲಿ ಹೆಂಗ್ ಬರ್ತಾ ಇದ್ದಾರೆ? ಇಲ್ಲಿ ನಾವಿದ್ದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಗಳಿಗೆ ವಾಪಸ್ ಕಳಿಸಿದ್ವಿ. ಈ ಸರ್ಕಾರ 11 ವರ್ಷದಲ್ಲಿ 7,000 ಕಳಿಸಿಲ್ಲ. ಇವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಬಿಹಾರ್ ಎಲೆಕ್ಷನ್ನು, ಮಧ್ಯಪ್ರದೇಶ ಎಲೆಕ್ಷನ್ನು, ತಮಿಳುನಾಡು ಹೋಗಿ ಕರ್ನಾಟಕಕ್ಕೆ ಬಂದು ಏನಂತ ಭಾಷಣ ಮಾಡ್ತಾರೆ? ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂದ್ರೆ, ಅರೆ ಹೆಂಗ್ ಬರ್ತಾ ಇದ್ದಾರೆ? ಅದೇನ್ ಅವ್ರ ಜವಾಬ್ದಾರಿನ ನಮ್ಮ ಜವಾಬ್ದಾರಿನ? ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು ಇರೋದು ಬರೇ ಹೆದರ್ಸಕ್ಕೆ ಬೆದರ್ಸಕ್ಕೆ IT ED ಯೂಸ್ ಮಾಡಿಬಿಟ್ಟು ಸರ್ಕಾರಗಳನ್ನ ಬೀಳ್ಸಕ್ಕೆ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡಕ್ ತಯಾರಿಲ್ಲ. ಮಾಡ್ಲಿ ನಿನ್ನೆ ಒಂದು ವಿಡಿಯೋ ಬಂತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ನೋಡಿ, ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಯಾವುದೇ ಭಾಷೆಯನ್ನ ನೀವು ಏನು ನಮ್ಮ ಅಧ್ಯಕ್ಷರ ಇದು ಡ್ರಾಫ್ಟ್ ಬರ್ತಾ ಇದೆ, ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆಯಿಂದಾನೆ ನಾವು ಅಲ್ಲಿ ಅವ್ರಿಗೆ ಕೇಸ್ ಹಾಕ್ಸ್ತಾ ಇದ್ದೀವಿ. BJP ಅವರ
ಬಿಜೆಪಿ ಅವರು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಅವರ ಒಂದು ಕಾರ್ಖಾನೆನೇ ಇದೆ ಇದು. ನಮಗೆ ನೋಡಿ, ಎಸ್ಪೆಷಲಿ ನನಗೆ ಅವರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ನಾನು ಕೇಳಿರುವಂತ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರ ಪಕ್ಷದ ಬಗ್ಗೆ ಆಗಿರ್ಬೋದು, ಅವ್ರ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಅಥವಾ RSS ಅವ್ರ ಬಗ್ಗೆ ಆಗಿರ್ಬೋದು. ಈಗ RSS ಅವ್ರಿಗೆ ತೋರಿಸ್ಬೇಕಲ್ಲ ಅವರು, ನಾವು ಇಲ್ಲ ಇನ್ನ ಆಕ್ಟಿವ್ ಇದೀವಿ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಅದಕ್ಕೆ ಹಿಂಗೆ ಸುಳ್ಳು ಹಬ್ಬಿಸ್ತಾರೆ. ಪ್ರೂವ್ ಮಾಡ್ಲಿ ನೋಡೋಣ. ರಾಜಕೀಯದ ನಿವೃತ್ತಿ ತಗೋತಾ ಅವ್ರ ಲೀಡರ್ಗಳು ಪ್ರೂವ್ ಮಾಡ್ಬಿಡ್ಲಿ ಅವರು. ಈಗಾಗಲೇ ಇದನ್ನ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ತಮ್ಗೆ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದ್ದಾರೆ. ಮೊದಲನೇದಾಗಿ ಒಂದು ಕ್ಯಾಬಿನೆಟ್ ರೆಸಲ್ಯೂಷನ್ ಅನ್ನ ಮಾಡಿ ನಾವು ಇದು ತಿರಸ್ಕಾರ ಮಾಡಿದ್ದೀವಿ. ದಿಸ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನಲ್, ದಿಸ್ ಈಸ್ ಅಗೇನ್ಸ್ಟ್ ಆರ್ಟಿಕಲ್ 21 ರೈಟ್ ಟು ಲೈವ್ಲಿಹುಡ್ ವಿರುದ್ಧ ಇದೆ, ಆರ್ಟಿಕಲ್ 280 ಆರ್ಟಿಕಲ್ 258 ವಿರುದ್ಧವಾಗಿ ಇದನ್ನ ನೀವು ಮಾಡಿದ್ದೀವಿ ಅಂತ ಆಗಲೇ ಕ್ಯಾಬಿನೆಟ್ ರೆಸಲ್ಯೂಷನ್ ಅನ್ನ ಮೂವ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ವಿಶೇಷವಾದಂಥ ಸಭೆ ಕೂಡ, ಅಧಿವೇಶನ ಕರಿಬೇಕು ಅಂತ ಕೂಡ ತೀರ್ಮಾನ ಆಗಿದೆ. 2 ದಿನದ್ದು ಚರ್ಚೆ ಮಾಡೋಣ. ಅವ್ರ ಬಗ್ಗೆ ಪ್ರತಿಪಾದನೆ, ಅದ್ರ ಬಗ್ಗೆ ಪ್ರತಿಪಾದನೆ ಮಾಡಲಿ, ನಾವು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಕಾನೂನಾತ್ಮಕ ಹೋರಾಟ ಕೂಡ ನಮ್ಮ ಇಲಾಖೆಯಿಂದ ನಡೆಯಲಿದೆ. ಮತ್ತು ನೀವು ಹೇಳಿದಾಗೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಸಂಘಟನೆಗಳಿದ್ದಾರೆ, ಮತ್ತು ಸಂಘಗಳಿವೆ, ಮಹಿಳಾ ಸಂಘಗಳಿವೆ, ನೌಕರರಿದ್ದಾರೆ, ಮನ್ರೇಗಾ ವರ್ಕರ್ಸ್ ಯಾರ್ಯಾರು ಇರ್ತಾರೆ, ಅವ್ರಿಗೆಲ್ಲರಿಗೂ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ನಾವು ಒಂದು ನೀಲಿ ನಕ್ಷೆಯನ್ನು ನಾವು ಹಾಕೋತೀವಿ. ಆದರೆ ಯಾವ ರೀತಿ ಆ 3 ಕೃಷಿ ಕಾಯ್ದೆಗಳು ಹಿಂಪಡೆದ್ರು, ಅದೇ ರೀತಿ ಇದನ್ನು ಕೂಡ ಹಿಂಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದರಲ್ಲಿ ಅವರು ನೋಡ್ರಿ, ಅದು ಗಾಂಧಿರಾಮ ಅಲ್ಲ. ಎಷ್ಟು ಬಹಳ ಅವರು ರಾಮ ತರಬೇಕಂದ್ಬಿಟ್ಟು ಗ್ರಾಮನೇ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ. ರಾಮ್ಜಿ, ಆದ್ರೆ ಇದು ಸೀತಾರಾಮ ಅಲ್ಲ, ದಶರಥನ್ ರಾಮ ಅಲ್ಲ, ಇದು ನಾಥುರಾಮ ಗೋಡ್ಸೆ. ನಾಥುರಾಮ್ ಗೋಡ್ಸೆ ತತ್ವ ಯಾವುದು? RSS ತತ್ವ. RSS ತತ್ವದಲ್ಲಿ ಏನಿದೆ? ಬಡವರಿಗೆ ಏನು ಶಿಕ್ಷಣ ಇರಬಾರ್ದು, ನಿರುದ್ಯೋಗದಲ್ಲಿ ಇರಬೇಕು, ಧರ್ಮದ ನಶೆ ಕೊಟ್ಬಿಟ್ಟು ಜನರಿಗೆ ಅದರಲ್ಲೇ ತೇಲಾಡಿಸ್ಬೇಕು ಅಂತಿದೆ. ಸೊ ಇಟ್ ಈಸ್, ಇವರು ಸುಮ್ಮನೆ ರಾಮನ ಹೆಸರು ಹೇಳ್ತಾ ಇದ್ರಲ್ಲ, ಇದು ಸೀತಾರಾಮನೂ ಅಲ್ಲ, ದಶರಥ ರಾಮನೂ ಅಲ್ಲ, ಇದಿರೋದು ನಾಥುರಾಮ್. ಭ್ರಷ್ಟಾಚಾರ ಸಾಧ್ಯ ಆಗಲ್ಲ, ಅದಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಲ್ಲಿ 14,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು CAG ರಿಪೋರ್ಟ್ ಇದೆ. ಅಂದ್ರೆ ಇವರು ಇಲಾಖೆ ಬಂದ್ ಮಾಡ್ತಾರಾ? ಈಗ ನಿಮ್ಗೆ ನೆಗಡೆ ಬಂದಿದೆ, ಶೀತ ಬಂದಿದೆ ಅಂದ ತಕ್ಷಣ ನೀವು ಮೂಗು ಕುಯ್ಕೋತೀರಾ, ಪರಿಹಾರ ಹುಡುಕ್ತೀರಾ. ಆಮೇಲೆ 12 ಕೋಟಿ ಜನ ಪ್ರತಿ ದಿನ 12 ಕೋಟಿ ಜನ ಪ್ರತಿದಿನ ಕೆಲಸ ಮಾಡ್ತಾರೆ. ಇದರಲ್ಲಿ ಕೋಟ್ಯಾಂತರ ದಿನದ ಮಾನವ ದಿನಗಳು ಸೃಷ್ಟಿ ಆಗ್ತದೆ. ಲಕ್ಷಾಂತರ ಏನು ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಆಗ್ತಾ ಇದೆ. ಸಣ್ಣ ಪುಟ್ಟ ಏನಾದರೂ ಕಂಪ್ಲೇಂಟ್ ಬರೋದು ಸಹಜ ಅಲ್ಲ. ಆಯ್ತು, ಈಗ ಇದು 20 ವರ್ಷ ಆಯ್ತು, ಇವ್ರು ಬಂದು 11 ವರ್ಷ ಆಯ್ತು. 11 ವರ್ಷ ಭ್ರಷ್ಟಾಚಾರ ನಡೀತಾ ಇದ್ರೆ ಇವ್ರಿಗೆ ಕತೆ ಕಾಯ್ತಾ ಇದ್ರಾ, ಅಥವಾ ಇವ್ರಿಗೆ ಪಾಲ್ ಹೋಗ್ತಾ ಇತ್ತಾ? ಏನು ಪಾಲ್ ಕಮ್ಮಾಗಿದ್ಯಾ? ಈಗ ಏನು 11 ವರ್ಷ ಏನು ಮಲ್ಕೊಂಡಿದ್ರೇನ್ರಿ ಇವರು? ಸಡನ್ ಆಗಿ ಬಂದು ಇಲ್ಲ ಬಹಳ ಭ್ರಷ್ಟಾಚಾರ ನಡೆದಿತ್ತು ಅಂದ್ರೆ 11 ವರ್ಷ ಅಂದ್ರೆ ಇವ್ರು ಪಾಲ್ ತಗೊಂಡಿದ್ರಾ? ಪಾಲ್ ತಿಂದ್ರ ಇವರು? ಏನು ಹುಡುಗಾಟ ಇವ್ರಿಗೆ ಏನಾಗಿದೆ? ಅಲ್ಲಿ ಅವ್ರ ಹತ್ರ ದುಡ್ಡಿಲ್ಲ. ಈ ಡಿಮಾನಿಟೈಸೇಷನ್ ಆಯಿತು, ಲಾಕ್ಡೌನ್ಗಳಾಯಿತು, ಮೋದಿಯವರ ಆರ್ಥಿಕ ನೀತಿಗಳಾಯಿತು, ಇವೆಲ್ಲನೂ ಕೂಡ ಏನೋ ವಿಫಲ ಆಗಿರೋದ್ರಿಂದ ಅದಕ್ಕೆ ಎಲ್ಲ ಸ್ಕೀಮ್ಗಳನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಜಲ್ ಜೀವನ್ ಮಿಷನ್. ಫೋಟೋ ಅವ್ರದ್ದು, ದುಡಿಮೆ ನಮ್ಮದು.